ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ಕಿನ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಆ ಒಂದು ಚಿಕ್ಕ ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೆಲವರು ಜಾತಿ ಧರ್ಮ ಭೇದ ಭಾವ ಅಂತ ಮಾತಾಡ್ತಾರೆ. ಸೊ ಅವ್ರಿಗೆ ಒಂದು ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. 2007ನೇ ಇಸ್ವಿನಲ್ಲಿ ನಾನು ಬಸ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ BTS ಅಲ್ಲಿ ಒಬ್ಬ ವ್ಯಕ್ತಿ ನನ್ನ ಪಕ್ಕದಲ್ಲಿ ಕೂತಿರ್ತಾರೆ. ಒಂದು 50 ವರ್ಷ ಇರಬಹುದು ಅಂದ್ಕೊಂಡಿದ್ದೀನಿ. ಸೊ ಅವರಿಗೆ ಒಂದು ನೋವು ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಅವ್ರಿಗೆ ಏನಾಗ್ತಾಯಿದೆ, ಯಾಕೆ ಒಂಥರ ಇದು ನರ್ವಸ್ ಆಗ್ತಾಯಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಆವಾಗ ಯಾಕೆ ಏನಾಗ್ತಿದೆ ಅಂತ ಕೇಳುವಾಗ ಸ್ವಲ್ಪ ಎದೆ ನೋವು ಬರ್ತಾ ಇದೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಎಲ್ಲಿಗೆ ಹೋಗ್ಬೇಕು ನೀವು ಅಂತ ಹೇಳಿದಾಗ ನಾನು ಜಯದೇವ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರು. ಜಯದೇವ್ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಇನ್ನು 4-5 ಕಿಲೋಮೀಟ್ರ್ ಇತ್ತು. ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಬಟ್ ಅವ್ರಿಗೆ ತಡೆಯೋಕ್ಕಾಗ್ತಾಯಿಲ್ಲ ಅನ್ನೋ ಒಂದು ರಿಯಾಕ್ಷನ್ ನನಗೆ ಗೊತ್ತಾಯಿತು. ಸೊ ಆ ಸಮಯದಲ್ಲಿ ಸರ್ ಬೇಗನೆ ಹೋಗೋಣ ಅಂತ ಹೇಳುವಾಗ ಆಟೋದಲ್ಲಿ ಹೋಗೋಣಪ್ಪ, ನಂಗೆ ಸ್ವಲ್ಪ ತಡೆಯೋಕ್ಕಾಗ್ತಾಯಿಲ್ಲ ಅಂತಂದರು. ಸರಿ ಆಯ್ತು ಅಂತೇಳಿ ನಾನು ಆಟೋದಲ್ಲಿ ಅವ್ರನ್ನ ಬಸ್ಸಿಂದ ಇಳಿಸ್ಬಿಟ್ಟು ಆಟೋದಲ್ಲಿ ಅವ್ರನ್ನ ಶಾರ್ಟ್ಕಟ್ಟಲ್ಲಿ ಅವ್ರನ್ನ ಕರ್ಕೊಂಡು ಹೋದೆ. ಆವಾಗ ನನ್ನ ಹತ್ರ ಇತ್ತು ಬರೀ 50 ರೂಪಾಯಿ ನನ್ನ ಜೋಬಲ್ಲಿತ್ತು. 2007ನೇ ಇಸ್ವಿ ಮಾತಿದು. ಸೊ ಆ ಸಮಯದಲ್ಲಿ ಅವ್ರನ್ನ ಹೋಗ್ತಾ ತುಂಬ ನರ್ವಸ್ ಆಗ್ತಾ ಇದ್ದಾಗ ನನಗೆ ಸ್ವಲ್ಪ ಭಯ ಆಯಿತು. ಸೊ ಆವಾಗ ನಾನೇನು ಮಾಡಿದೆ, ಒಂದು ಎಮರ್ಜೆನ್ಸಿ ವಾರ್ಡ್ಗೆ ಸ್ಟ್ರೈಟಾಗಿ ಕರ್ಕೊಂಡೋಗಿ ಈ ಥರ ಬಸ್ಸಲ್ಲಿ ಬರ್ತಾಯಿದ್ರಿ, ಈ ಥರ ಆಗಿದೆ ಅಂತೇಳಿ ಅವ್ರು ಇಮಿಡಿಯೇಟ್ ಟ್ರೀಟ್ಮೆಂಟು, ಒಂದು ECG ಎಕ್ಕೋ ಏನೆಲ್ಲ ಮಾಡಬೇಕದೆಲ್ಲ ಮಾಡಿದ್ರು. ಅವ್ರ ಕಡೆಯವ್ರನ್ನ ನೀವು ಕರಿಬೇಕಂತೇಳಿ, ನಾನಿಲ್ಲ ಬಸ್ಸಲ್ಲಿ ಇವ್ರ ಜೊತೆ ಪ್ರಯಾಣ ಮಾಡ್ತಾ ಇದ್ದಂಥ ವ್ಯಕ್ತಿ ಅಂತ ಹೇಳಿದಾಗ ಅವ್ರ ಕಡೆಯವ್ರನ್ನ ಕರೆಸಿ ಅಂತಂದಾಗ ಅವರ ನಂಬರ್ ತೊಗೊಂಡು, ಅವರ ಫ್ಯಾಮಿಲೀಸ್ ನಂಬರ್ ತೊಗೊಂಡು ಫೋನ್ ಮಾಡಿ ಅವ್ರನ್ನ ಕರೆಸ್ಬಿಟ್ವಿ. ಸೊ ಅಷ್ಟೊತ್ತಿಗೆ ಅವ್ರಿಗೆ ತುಂಬ ನೋವನ್ನ ತಡ್ಕೊಳಕ್ಕಾಗ್ದಿರ ಆ ಒಂದು ಹಾಸ್ಪಿಟ್ಲಲ್ಲಿ ಒಂದು ಟ್ರೀಟ್ಮೆಂಟನ್ನು ತೊಗೊಂಡ ಮೇಲೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಯಿತು. ಆ ಸಮಯದಲ್ಲಿ ಆ ಮಕ್ಕಳು ಬರ್ತಾರೆ, ಸರ್ ತುಂಬ ಸಂತೋಷ, ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾರೆ. ನಮ್ಮ ತಂದೆನ ನೀವು ಹಾಸ್ಪಿಟ್ಲಿಗೆ ಸೇರಿಸಿದ್ರಿ, ತುಂಬ ಥ್ಯಾಂಕ್ಸ್ ಅಂತಾರೆ. ಸೊ ಆವಾಗ ನೋಡಿ, ಆವಾಗ ಅವರು 2,000 ರೂಪಾಯಿ ನನಗೆ ಕೊಡೋಕೆ ಬಂದಾಗ ನಾನು ಇಸ್ಕೊಳ್ಳಿಲ್ಲ. ಯಾಕೆಂತಂದರೆ ಮಾನವೀಯತೆಗೆ ಬೆಲೆ ಕಟ್ಟಬಾರ್ದು ಅಂಥೇಳಿ. ಸೊ ಯಾಕೆಂದರೆ ಇದು ನನ್ನ ತಾಯಿ ಹೇಳ್ಕೊಟ್ಟಿರುವಂಥ ಮಾತು. ಸೊ ಆವಾಗ ನಾನು ಏನು ಮಾಡಿದೆ, ಬೇಡ ಸರ್, ನಮಗೆ ಇದೆಲ್ಲ ಬೇಡ, ನನಗೆ ಒಂದು ಮಾನವೀಯತೆಗೆ ನಾನು ಅವ್ರನ್ನ ನೋಡಿದೆ ಅಷ್ಟೇ. ಸೊ ಯಾಕೆಂದರೆ ಇಲ್ಲಿ ನೋಡಿ, ಆ ವ್ಯಕ್ತಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಅನ್ನೋದು ಇಲ್ಲದಿರ ಒಂದು ಮಾನವೀಯತೆ ದೃಷ್ಟಿಯನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ಸ್ವಭಾವನ ಬೆಳೆಸ್ಕೊಂಡ್ರೆ ಈ ಲೋಕದಲ್ಲಿ ಯಾವ ಜಾತಿ ಧರ್ಮಗಳ ಒಂದು ಸಮಸ್ಯೆಗಳನ್ನೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು ಸತ್ಯವಾಗಿ ನಡೆದಿರುವಂಥದ್ದು. ಸೊ ನಿಮಗೆ ಈ ಒಂದು ವಿಷಯ, ಈ ಒಂದು ಸತ್ಯಕತೆ ನಿಮ್ಗೆ ಇಷ್ಟವಾದಲ್ಲಿ